ಎಲ್ಲರಿಗೂ ನಮಸ್ಕಾರ. ನಾನು ಆಮಗಿರಿ ಸೌಂದರರಾಜನ್. ಅಡುಗೆ ಟಿಪ್ಸ್ ನೋಡೋಣ. ಏನಂದರೆ, ಇವಾಗ ನಾವು ಪುಳಿಯೋಗರೆ ಮಾಡ್ತೀವಿ, ಸಾಸಿವೆ ಕಾಯಿ ಸಾಸಿವೆ ಅನ್ನ ಮಾಡ್ತೀವಿ, ಚಿತ್ರಾನ್ನಗಳು ಬೇರೆ ಬೇರೆ ಥರಗಳು ಮಾಡ್ತೀವಿ. ಇದು ಕಾಯಲ್ಲಿ ನಮ್ಮಮ್ಮ ಒಂದು ಗೊಜ್ಜು ಹುಳಿ ಅನ್ನೋದು ಗೊಜ್ಜು ಥರ ಕಾಯಿ ತುರೀಲಿ ಮಾಡೋರು. ತುಂಬ ಚೆನ್ನಾಗಿರೋದು. ತಿಂಗಳಾನ್ಗಟ್ಲೆ ಇಟ್ಕೊಂಡ್ರೂ ಏನೂ ಕೆಡೋದಿಲ್ಲ. ಅದು ಯಾವ ಥರ ಅಂದರೆ, ಚೆನ್ನಾಗಿ ಒಂದು ಕಾಯಿ ಫುಲ್ಲು ತುರ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಚಿಕ್ಕ ಟೀ ಸ್ಪೂನಷ್ಟು ಸಾಸಿವೆ, ಎಷ್ಟು ಖಾರ ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಇಂಗು, ಆಮೇಲೆ ಒಂದು ನಿಂಬೆ ಗಾತ್ರದಷ್ಟು ದೊಡ್ಡ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು. ಅದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೋಬೇಕು. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಹರ್ಕೋಬೇಕು. ಸ್ವಲ್ಪ ತುಂಬ ಗಟ್ಟಿ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು, ಮೀಡಿಯಮ್ ಆಗಿ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಆ ಹುಣಸೆಹಣ್ಣು ತೊಳೆದಿರ್ತೀವಲ್ವ, ಹುಣಸೆಹಣ್ಣಲ್ಲಿ ಅದನ್ನೇ ಹಾಕ್ಬಿಟ್ಟು ಅದರದ್ದಲ್ಲೇ ಅರೆದು ಇಟ್ಕೋಬೇಕು. ಆಮೇಲೆ ಬಾಣಲೆಯಲ್ಲಿ ಚೆನ್ನಾಗಿ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಜಾಸ್ತಿನೇ ಕೊಡಬೇಕು, ಹಾಕಿ ಸಾಸಿವೆ, ಇಂಗು, ಕರಿಬೇವು ಸೊಪ್ಪು, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಒಗ್ಗರಣೆ ಕೊಟ್ಟ ಮೇಲೆ ಇದನ್ನು ನಾವು ರುಬ್ಬಿಟ್ಟಿದ್ದೀವಲ್ಲ, ಅದನ್ನು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ರುಬ್ಬಿಟ್ಟಿದ್ದನ್ನು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ತೊಳಸ್ಬೇಕು, ಚೆನ್ನಾಗಿ ಬಾಡಬೇಕು. ಅದು ಹಸಿ ವಾಸನೆ ಹೋಗ್ಬಿಡ್ಬೇಕು. ಅದು ಚೆನ್ನಾಗಿ ಸೇರಿಕೊಂಡು ಬರುತ್ತೆ. ಸ್ವಲ್ಪ ಬೆಲ್ಲ ಹಾಕಬೇಕು. ಆ ರುಬ್ಬುವಾಗಲೇ ಹಾಕ್ಬಿಡ್ಬೋದು, ನಾನು ಅದು ಹೇಳಕ್ಕೆ ಮರ್ತುಬಿಟ್ಟೆ. ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡಿಬಿಟ್ಟು ಗೊಜ್ಜು ಥರ, ಸ್ವಲ್ಪ ಗಟ್ಟಿ ಗೊಜ್ಜು ಥರ ಮಾಡಿ ಡಬ್ಬಕ್ಕೆ ಹಾಕಿಟ್ರೆ ತಿಂಗಳಾನ್ಗಟ್ಲೆ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಅನ್ನ ಕಲಿಸ್ಕೊಂಡು ನೋಡಿ, ವ್ಯತ್ಯಾಸವಾಗಿರುತ್ತೆ. ಪುಳಿಯೋಗರೆ ಬೇರೆ ಥರ, ಇದು ಒಂಥರ, ಇದು ಒಳ್ಳೆ ಟೇಸ್ಟ್ ಇರುತ್ತೆ. ಕಾಯಿನೂ ಸೇರುತ್ತಲ್ವಾ. ಆಮೇಲೆ ಇದು ಅನ್ನಕ್ಕೆ ಎಲ್ಲದಕ್ಕೂ ನಂಚ್ಕೋಬೋದು, ಮೊಸರನ್ನಕ್ಕೆ ನಂಚ್ಕೋಬೋದು, ಎಲ್ಲ ನಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಒಂದ್ಸಲಿ ಮಾಡಿ ನೋಡಿ, ಮಾಡಿಬಿಟ್ಟು ನನಗೆ ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಾಳೆಗೆ ಇನ್ನೊಂದು ಟಿಪ್ಸ್ ನೋಡೋಣ.